ಮಡಿಕೇರಿ ತಾಲೂಕಿನ ಸಣ್ಣಪುಲಿಕೋಟು ಗ್ರಾಮದಲ್ಲಿ ಅಕ್ರಮವಾಗಿ ನಾಡ ಬಂದೂಕನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದವನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ಇಡುಕ್ಕಿ ಜಿಲ್ಲೆ ಮೂಲದ 52 ವರ್ಷದ ಸುರೇಶ್ ಎಂಬುವನು ಸಣ್ಣಪುಲಿಕೋಟು ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿ ವಾಸ ಇದ್ದ. ಏಕಾಏಕಿ ಕೊಡಗು ಪೊಲೀಸರು ಆರೋಪಿ ಮನೆ ಮೇಲೆ ದಾಳಿ ನಡೆಸಿದ್ದು 2 ನಾಡ ಬಂದೂಕು 1 ನಾಡ ಪಿಸ್ತೂಲನ್ನು ವಶಕ್ಕೆ ಪಡೆದಿದ್ದಾರೆ. ಎನ್.ಜೆ. ಶಿವರಾಮ್, ಎಸ್. ರವಿ ಕೋಟಿ ಬಂಧಿತ ಆರೋಪಿಗಳು. ಬಂಧಿತರಿಂದ ತಲಾ 1 ನಾಡ ಬಂದೂಕನ್ನು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಭಾಗಮಂಡಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಸ್ಗಳು ನಿಲ್ದಾಣದ ಒಳಗಡೆ ಬರದಂತಹ ಪರಿಸ್ಥಿತಿ ಉಂಟಾಗಿತ್ತು. ನಿಲ್ದಾಣದಲ್ಲಿ ಬೈಕ್ ಪಾರ್ಕಿಂಗ್, ಪ್ರಯಾಣಿಕರು ಕೂರುವ ಸ್ಥಳಕ್ಕೂ ನೀರು ಬಂದಿದ್ದು ಅಂಗಡಿ ಮಾಲೀಕರು, ಸ್ಥಳೀಯರು, ಪ್ರಯಾಣಿಕರು ಪರದಾಡಿದ್ರು. ಮಳೆ ಬಂದಾಗೆಲ್ಲ ಬಸ್ ನಿಲ್ದಾಣ ಜಲಾವೃತ ಆಗುವುದನ್ನು ತಡೆಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲಗ ಬಸ್ತವಾಡ ಗ್ರಾಮದಲ್ಲಿ ಸುರಿದ ಧಾರಾಕಾರ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಕೆಲ ದಿನಗಳಿಂದ ಮಳೆ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟಿದ್ದ ಗ್ರಾಮದ ಜನರಿಗೆ ಮಳೆರಾಯ ತಂಪೆರೆದು ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದ್ದಾನೆ. ಇನ್ನು ಭಾರೀ ಮಳೆಯಿಂದ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಬಾಗಲಕೋಟೆ ಜಿಲ್ಲೆಯ ಹಲವೆಡೆ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿರುಗಾಳಿ ಸಮೇತ ಸುರಿದ ಭಾರಿ ಮಳೆಗೆ ಕಲಾದಗಿ ಗ್ರಾಮದ ಜನರು ಆತಂಕಗೊಂಡರು. ಏಕಾಏಕಿ ಸುರಿದ ಭೀಕರ ಗಾಳಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಚಿಕ್ಕೋಡಿಯಲ್ಲಿ ಕಳೆದೊಂದು ವಾರದಿಂದ ವಿರಾಮ ನೀಡಿದ್ದ ಮಳೆರಾಯ ಮತ್ತೆ ಆರ್ಭಟಿಸಿದ್ದಾನೆ. ಚಿಕ್ಕೋಡಿ, ನಿಪ್ಪಾಣಿ ಹಾಗೂ ಹುಕ್ಕೇರಿ ತಾಲೂಕುಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೋಲ್ಕತ್ತಾದಲ್ಲಿನ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರವನ್ನು ಖಂಡಿಸಿ ಕೋಲಾರದಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ವೈದ್ಯರು ಮೌನ ಪ್ರತಿಭಟನೆ ಮಾಡಿದರು. ಜಿಲ್ಲಾಸ್ಪತ್ರೆ ಎದುರು ಕ್ಯಾಂಡಲ್ ಅನ್ನು ಹಿಡಿದು ಮೌನ ಪ್ರತಿಭಟನೆ ಮಾಡಿದ್ರು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದರು. ಮಾಡ್ತಾರೆ ಅವರ ಈ ಘಟನೆಗೆ ನಾವು ಅವರಿಗೆ ಪೊಲೀಸ್ ಇಲಾಖೆ ಆಗಲಿ ಬೇರೆ ರೀತಿಯಿಂದ ನಮಗೆ ಬರಲಿ, ಸ್ನಾತಕೋತ್ತರ ವಿದ್ಯಾರ್ಥಿ ಮಾಡಲಿ, ಮುಂದೆ ಒಳ್ಳೆ ಸಮಾಜದಲ್ಲಿ ಸೇವೆ ಆಗ್ತದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 20, 21 ಹಾಗೂ 22 ಮಂಡ್ಯದಲ್ಲಿ ನಡೆಯಲಿದೆ. ಸಮ್ಮೇಳನಕ್ಕಾಗಿ 28 ವಿವಿಧ ಸಮಿತಿ ರಚಿಸಲಾಗಿದೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮಿ, ಪುರುಷೋತ್ತಮಾನಂದನಾಥ ಸ್ವಾಮಿ, ಶಾಸಕರಾದ ಗಣಿಗ ಪಿ ರವಿಕುಮಾರ್, ರಮೇಶ್ ಬಂಡಿಸಿದ್ದೇಗೌಡ, ದರ್ಶನ್ ಪುಟ್ಟಣ್ಣಯ್ಯ, ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ, ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಮತ್ತಿತರರು ಭಾಗಿಯಾಗಿದ್ದರು. ಕಷ್ಟ ಕಾರ್ಪಣ್ಯಗಳನ್ನು ತೊಡೆದು ಹಾಕಲೆಂದು ಆಷಾಢ ಮಾಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲ ಭಾಗದಲ್ಲಿ ಒಂದು ಸಂಪ್ರದಾಯ ಆಚರಿಸಲಾಗುತ್ತೆ. ಆಟಿ ಕಳೆಂಜ ಎಂಬ ಜನಪದ ಆಚರಣೆ ಪ್ರಕಾರ ಮನೆ ಮನೆಗೆ ಬರುವ ಸಂಪ್ರದಾಯವಿದೆ. ಇದರರ್ಥ ಈ ಆಟಿ ಕಳಂಜನು ಊರಿಗೆ ಬಂದ ಮಾರಿಯನ್ನ
ಮನುಷ್ಯ, ಸಾಕು ಪ್ರಾಣಿಗಳು ಮತ್ತು ಬೆಳೆಗಳಿಗೆ ಬಂದ ರೋಗಗಳನ್ನು ಕಳೆಯುವನು ಎಂಬ ನಂಬಿಕೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಿದ್ದು ಭಕ್ತರು ಪಂಚೆ, ಶಲ್ಯ, ಧೋತಿ, ಸೀರೆಯಲ್ಲಿ ಪೀಠಕ್ಕೆ ಬರ್ತಾ ಇದ್ದಾರೆ. ದೇವಾಲಯ ಆಡಳಿತ ಮಂಡಳಿ 20 ದಿನದ ಹಿಂದೆ ಆದೇಶವನ್ನು ಹೊರಡಿಸಿದ್ದು ದೇವಾಲಯ ಆವರಣ ಭಾರತೀಯ ಸಂಸ್ಕೃತಿಯ ತಾಣ ಆಗಿತ್ತು. ದೇವರು, ಗುರುಗಳ ದರ್ಶನಕ್ಕೆ ಬರುವವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಇರುವಂತೆ ಸೂಚನೆಯನ್ನು ನೀಡಿದರು. ಭಕ್ತರು ಈ ವಸ್ತ್ರ ಸಂಹಿತೆ ಪದ್ಧತಿಯನ್ನು ಸ್ವಾಗತಿಸಿದ್ದಾರೆ. ಮೈಸೂರು ಸಿಸಿಬಿ ಘಟಕದ ಹೆಡ್ ಕಾನ್ಸ್ಟೇಬಲ್ ಸಲೀಂ ಪಾಷಾ ಅಮಾನತುಗೊಂಡಿದ್ದರು. ಸಿಎಂ ಪದಕ ಅವರಿಗೆ ಲಭಿಸಿದೆ. ಸಾರ್ವಜನಿಕರ ಆಸ್ತಿ ಕಳುವಿಗೆ ಪರೋಕ್ಷ ಸಹಾಯ ಮತ್ತು ದಾಖಲೆಗಳ ಸೋರಿಕೆ ಮಾಡಿರುವ ಶಂಕೆ ಮೇಲೆ 1 ತಿಂಗಳ ಹಿಂದಷ್ಟೇ ಅಮಾನತು ಮಾಡಲಾಗಿತ್ತು. ಅಲ್ಲದೆ ಮೇಟಗಳ್ಳಿ ಹಾಗೂ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಹಾಗೂ ಗಾಂಜಾ ಪ್ರಕರಣದ ಆರೋಪಿಗಳ ಸಂಬಂಧಿಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರಂಥೇಳಿ ಅಮಾನತು ಮಾಡಲಾಗಿತ್ತು. 2024ರಲ್ಲಿ ಅಮಾನತಾಗಿದ್ದು 2023ರ ಕರ್ತವ್ಯ ನಿರ್ವಹಣೆಗೆ ಸಿಎಂ ಪದಕ ಘೋಷಣೆಯಾಗಿದೆ. 5 ಗ್ಯಾರಂಟಿಗಳಲ್ಲಿ ಯಾವುದಕ್ಕೂ ಕೂಡ ರಿಯಾಯಿತಿ ಇಲ್ಲ. ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂಥೇಳಿ ಮರುಪರಿಶೀಲನೆ ಮಾಡುವುದೂ ಇಲ್ಲ ಅಂಥೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಚಿವ ಭೈರತಿ ಸುರೇಶ್ ಕೋಲಾರದಲ್ಲಿ ಹೇಳಿದರು, ನಮ್ಮ ಸರ್ಕಾರ ಇರುವವರೆಗೂ ಕೂಡ ಜನಪರವಾದ ಬಡವರ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಇನ್ನು ವಿರೋಧ ಪಕ್ಷದವರಿಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಕೊಟ್ಟಿರೋದು ನೋಡಿ ಸಹಿಸೋಕ್ಕಾಗ್ತಾ ಇಲ್ಲ ಅಂಥೇಳಿ ವಾಗ್ದಾಳಿ ನಡೆಸಿದರು. ಕ್ಲಿಯರ್ ಮಾಡ್ತೀನಿ. ಯಾರ್ಯಾರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳಿದ್ದಾರೆ, 5 ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್, ನೋ ಡಿಸ್ಕ್ರಿಮಿನೇಷನ್. ಈ ರಾಜ್ಯದಲ್ಲಿರುವಂತಹ BPL, APL ಯಾರಿದ್ದಾರೆ ಎಲ್ರಿಗೂ ಈ 5 ಯೋಜನೆಗಳು ತಲುಪ್ತವೆ. ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ಬರು ಕಂಡೀಷನ್ಸ್ ಏನು ಆಗ್ತಿದ್ರಲ್ಲ ಪರಿಶೀಲನೆ, ಯಾವುದು ಮರುಪರಿಶೀಲನೆ ಇಲ್ಲ. ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥದ್ರ ಬಗ್ಗೆ ಕ್ರಮ ತಗೋಬೋದೇ ಹೊರತು ಫ್ರಾಡ್ ಕೇಸಸ್ ಅದನ್ನೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದು ಐ ಡೋಂಟ್ ನೋ.